ಸಾವಲ್ಲೂ ಸಾರ್ಥಕತೆ ಮೆರೆದ ಒಂದು ಪುಟ್ಟ ಸುಂದರ ಕತೆ ನಿಮ್ಮೊಂದಿಗೆ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಿಂಡಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಒಬ್ಬ ವ್ಯಕ್ತಿ ಎಷ್ಟು ನಿಷ್ಠೆ ನಿಯತ್ತಿಂದ ಬದುಕಿರ್ತಾರೆ ಅಂದರೆ ಈ ಸಾವಲ್ಲೂ ಸಾರ್ಥಕತೆ ಮೆರೆದ ಅವರ ಕತೆನೇ ಸಾಕ್ಷಿ. ಯಾರಿಗೂ ಒಂದು ಅನ್ಯಾಯ ಮಾಡದೆ, ಒಬ್ಬರ ತಂಟೆಗೆ ಹೋಗದೆ, ತಾನಾಯಿತು ತನ್ನ ಜೀವನ ಆಯಿತು ಅಂತ ಬದುಕಿದ ವ್ಯಕ್ತಿ ತನ್ನ ಕೈಲಾದಷ್ಟು ದಾನ ಧರ್ಮ ಮಾಡ್ತಾ ಆತನ ವಯಸ್ಸಾದ ಕಾಲದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಒಂದು ದಿನ ಸಾವನ್ನಪ್ಪಿದಾಗ ತನ್ನ 3 ಜನ ಮಕ್ಕಳು ಅವರ ಕಾರ್ಯವನ್ನು ಮಾಡಲು ಮುಂದಾದಾಗ ಎಲ್ಲ ರೆಡಿ ಮಾಡಿಕೊಂಡು ಶವವನ್ನು ಸ್ಮಶಾನಕ್ಕೆ ತೊಗೊಂಬರ್ತಾರೆ. ಇನ್ನೇನು ಶವ ಸಂಸ್ಕಾರ ಮಾಡಬೇಕು ಅನ್ನೋಷ್ಟರಲ್ಲಿ ಆ ಗುಂಪಿಂದ ಒಬ್ಬ ವ್ಯಕ್ತಿ ಬಂದು, ನಾನು ಈ ಶವ ಸಂಸ್ಕಾರ ಮಾಡೋದು ಬಿಡೋದಿಲ್ಲ, ಯಾಕಂದರೆ ಈ ವ್ಯಕ್ತಿ ನನಗೆ 10 ಲಕ್ಷ ಹಣ ಕೊಡೋವರೆಗೂ ನಾನು ಬಿಡೋಲ್ಲ ಅಂತಾರೆ. ಆಗ ತನ್ನ 3 ಜನ ಮಕ್ಕಳು ಮುಖ ನೋಡಿಕೊಂಡು ಪಕ್ಕಕ್ಕೆ ಹೋಗಿ ಏನೋ ಮಾತಾಡ್ಕೊಂಬರ್ತಾರೆ. ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಈಸ್ಕೊಂಡಿರೋದು ಗೊತ್ತಿಲ್ಲ, ಅವ್ರು ಕೊಟ್ಟಿರೋದು ಗೊತ್ತಿಲ್ಲ, ನೀವು ಯಾವಾಗ ಕೊಟ್ಟರು ಅವ್ರು ಈಸ್ಕೊಂಡ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಮತ್ತು ಎಲ್ಲರಿಗೂ ಒಂದು ಆತಂಕ ಆಗುತ್ತೆ, ಏನು ಈ ಟೈಮಲ್ಲಿ ಈ ಥರ ಬಂದ್ರಲ್ಲ ಈ ವ್ಯಕ್ತಿ ಅಂತ. ಆ ಗುಂಪಲ್ಲಿ ಒಂದು ವ್ಯಕ್ತಿ ಮುಂದೆ ಬಂದು, ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳ್ತಾರೆ. ಆಯಿತು ಅಂದರೆ ಆ ವ್ಯಕ್ತಿ ಎಲ್ಲೋ ಹೋಗ್ಬಿಟ್ಟು ಬರ್ತಾರೆ. ಆತನ ಕೈಯಲ್ಲಿ ಒಂದು ಪೇಪರ್ ಇರುತ್ತೆ, ತಗೊಳ್ಳಿ, ಇದು ನಮ್ಮ ಆಶ್ರಮದ ಅನಾಥಾಶ್ರಮದ ಪತ್ರ, ಇದನ್ನು ಇಟ್ಕೊಳ್ಳಿ ದಯವಿಟ್ಟು, ನಾನು ಆದಷ್ಟು ಬೇಗ ನಿಮ್ಮ ಹಣವನ್ನು ಹೊಂದಿಸಿ ನಿಮಗೆ ಕೊಡ್ತೀನಿ. ಯಾಕಂದರೆ ಇವರು ನಮಗೆ ಎಷ್ಟು ಎಲ್ಪ್ ಮಾಡಿದ್ದಾರೆ ಅಂದರೆ ಅವ್ರ ಜೀವನದಲ್ಲಿ ಹೇಳೋಕ್ಕಾಗಲ್ಲ. ನಮ್ಮ ಆಶ್ರಮದಲ್ಲಿ ಎಷ್ಟೋ ದಿವಸ ಉಪವಾಸ ಇದ್ದ ಜೀವಗಳಿಗೆ ಇವರು ಅನ್ನದಾತರಾಗಿದ್ದಾರೆ. ಎಷ್ಟೋ ಜನಗಳಿಗೆ ಹುಷಾರಿಲ್ದಾಗ ಕೂಡ ಅವರು ನಮಗೆ ಎಲ್ಪ್ ಮಾಡಿದ್ದಾರೆ. ಹಾಗಾಗಿ ನಾನು ಅವ್ರ ಸಾಲನ ತೀರಿಸ್ತೀನಿ, ನಾನು ಆದಷ್ಟು ಬೇಗ ತೀರಿಸ್ತೀನಿ, ಆಗ ನನಗೆ ಪತ್ರ ಹಿಂದಿರುಗಿಸ್ಕೊಡಿ ಅಂತಾರೆ. ಆಗ ಅಲ್ಲಿದ್ದವ್ರ ಕಣ್ಣಲ್ಲೆಲ್ಲ ತುಂಬ ನೀರು ಬರುತ್ತೆ. ಆಗ ಈ ವ್ಯಕ್ತಿ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ, ಆತ ನನಗೆ ಸಾಲ ಕೊಡಬೇಕಾಗಿಲ್ಲ, ನಾನೇ ಅವರಿಗೆ ಸಾಲ ಕೊಡಬೇಕು, ಇಲ್ಲಿ ಯಾರು ನಿಷ್ಠಾವಂತರು ಅಂತ ತಿಳ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಈ ಪುಟ್ಟ ಒಂದು ಚಿಕ್ಕ ನಾಟಕ ಆಡಿದೆ. ಈ ಟೈಮಲ್ಲಿ ಈ ಥರ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿಬಿಟ್ಟು ಆ ಆಶ್ರಮಕ್ಕೆ ಕೊಡಬೇಕಾಗಿದ್ದ ಹಣವನ್ನು ಚೆಕ್ ರೂಪದಲ್ಲಿ ಕೊಡ್ತಾರೆ. ಸಾವಲ್ಲೂ ಸಾರ್ಥಕತೆ ಎಷ್ಟು ಸುಂದರ ಅಲ್ವಾ? ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪಲಾವು ವೆಜಿಟೇಬಲ್ ಪಲಾವ್ ಸೂಪರಾಗಿ ಘಮ ಘಮ ಅಂತ ಆಗ್ತಾಯಿದೆ. ಮುಗೀತು. ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.